ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಹನುಮಂತು ಅವ್ರಿಗೂ ಕೂಡ ಟಿಕೆಟು ಫಿನಾಲೆಗೆ ಟಿಕೆಟ್ ಸಿಕ್ಕಿದೆ. ನೀವು ಕೇಳ್ಬೋದು ಅದು ಹೇಗೆ ಗುರು ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ನಾನು ತಿಳಿಸ್ತೀನಿ ಅದು ಹೇಗೆ ಅಂತ. ಅಂದಾಗೆ ನಿನ್ನೆ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ಹನುಮಂತು ಅವರು ಇನ್ನೇನೋ ಗೆದ್ದು ಬಿಡ್ತಾರೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ರಜತ್ ಮಾಡಿದ ಕುತಂತ್ರದಿಂದ ಮರಳಿನ ಮೂಟೆಗಳೆಲ್ಲವನ್ನು ಕೂಡ ಹನುಮಂತಂಗೆ ಹಾಕಿ ಹನುಮಂತ ಸೋಲೋಂಗ್ ಮಾಡಿ ತ್ರಿವಿಕ್ರಮನ್ನು ಗೆಲ್ಲಿಸ್ಬಿಟ್ಟ. ಅಂದರೆ ಟಿಕೆಟು ಫಿನಾಲೆಗೆ ಟಿಕೆಟನ್ನು ಕೊಡಿಸ್ಬಿಟ್ಟ. ಅಲ್ಲಿಗೆ ರಜತ್ ಮತ್ತು ತ್ರಿವಿಕ್ರಮ್ ಮಾತ್ರ ಈ ಒಂದು ಫಿನಾಲೆಗೆ ಆಯ್ಕೆ ಆದರು. ಆದರೆ ಇಲ್ಲಿ ನೀವು ನೋಡಿರ್ಬೋದು, ಇವತ್ತು ಆಟಗಳು ನಡೀತಾ ಇತ್ತು. ನೆನ್ನೆ ಸ್ಟಾರ್ಟ್ ಆಗಿತ್ತು, ಅದರಲ್ಲೂ ಹನುಮಂತ ಅವರು ಕೂಡ ಗೆದ್ದಿದ್ರು. ಇವತ್ತು ಕೂಡ ಟಾಸ್ಕ್ಗಳಿದೆ. ಅದರಲ್ಲಿ ಗೆದ್ದು ಆ್ಯಕ್ಚುಲಿ ನಮ್ಮ ಹನುಮಂತು ಅವರು ಟಿಕೆಟು ಫಿನಾಲೆಗೆ ಹೋಗಿದ್ದಾರೆ. ಅದು ಹೇಗಪ್ಪ ಅಂತಂತಂದರೆ, ನೀವು ರಜತ್ ಅವರ ಕೈಯಲ್ಲಿ ಒಂದು ಬ್ಲೂ ಬೆಲ್ಟ್ ಇದೆ ನೋಡ್ಬೋದು. ಹಾಗೆ ನಮ್ಮ ತ್ರಿವಿಕ್ರಮ್ ಅವರ ಕೈಯಲ್ಲೂ ಕೂಡ ಬ್ಲೂ ಬೆಲ್ಟ್ ಇದೆ. ಇವು ಟಿಕೆಟು ಫಿನಾಲೆ ಪಡ್ಕೊಂಡಿರ್ತಕ್ಕಂಥ ಐಡೆಂಟಿಗಳು. ಹಾಗೆಯೇ ಇವತ್ತು ಬೆಳಗ್ಗೆ ಬಿಟ್ಟಿರ್ತಕ್ಕಂಥ ಪ್ರೋಮೋದಲ್ಲಿ ಧನರಾಜು ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಹನುಮಂತು ಅವರು ಕೂಡ ಬ್ಲೂ ಬೆಲ್ಟನ್ನು ಹಾಕ್ಕೊಂಡಿದ್ದಾರೆ. ಅಂದರೆ 3 ಜನಕ್ಕೆ ಬ್ಲೂ ಬೆಲ್ಟು ಸಿಕ್ತು. ಅಂದರೆ 3 ಜನನು ಟಿಕೆಟು ಫಿನಾಲೆ ತೆಗೆದುಕೊಂಡು ಫಿನಾಲೆಗೆ ಹೋಗಿದ್ದಾರೆ. ಇಲ್ಲಿ ನೀವು ನೋಡಿರ್ಬೋದು, ಇನ್ನೂ 4 ಜನ ಉಳ್ಕೊಂಡ್ರು. ನಮ್ಮ ಮಂಜಣ್ಣ ಆಗಿರ್ಬೋದು, ಗೌತಮಿಯವರಾಗಿರ್ಬೋದು, ಮೋಕ್ಷಿತವರಾಗಿರ್ಬೋದು, ಭವ್ಯಗೌಡವರಾಗಿರ್ಬೋದು. ಇವರಲ್ಲಿ ಇನ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಫಿನಾಲೆಗೆ ಯಾರು ಬರ್ತಾರೆ ಅಲ್ಲಿ ಆಟ ಆಡೋಕ್ಕೆ ಅಂತ. ಆದರೆ ಇಲ್ಲಿ ಯಾರೇ ಬಂದ್ರೂ ಕೂಡ ಇಲ್ಲಿ ಮತ್ತೆ ಹನುಮಂತವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ಇಲ್ಲಿ ರಜತ್ ಮತ್ತು ತ್ರಿವಿಕ್ರಮ್ ಇಬ್ಬರೂ ಏನು ಒಳ್ಳೆ ದೋಸ್ತ್ ಥರ ಆಡ್ತಾ ಇದ್ದಾರೆ. ಒಬ್ರನ್ನೊಬ್ಬರು ಬಿಟ್ಕೊಡಲ್ಲ ಅನ್ನೋ ರೀತಿ ಒಂದು ತಂತ್ರದ ಆಟಗಳನ್ನೇ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಂಗಾಗಿ ಅಲ್ಲೂ ಕೂಡ ಒಂದು ವೇಳೆ ಇಲ್ಲಿ ಮಂಜಣ್ಣ ಬಂದ್ರೇ, ಅಥವಾ ಭವ್ಯಗೌಡ ಬರಲಿ, ಅಥವಾ ಗೌತಮಿ ಬರಲಿ, ಮೋಕ್ಷಿತ ಬರಲಿ, ಯಾರೇ ಬಂದ್ರೂ ಹನುಮಂತನ ಈಗಾಗಲೇ ಟಾರ್ಗೆಟ್ ಮಾಡಿದ್ದಾರೆ. ಅಲ್ಲೂ ಕೂಡ ಟಾರ್ಗೆಟ್ ಮಾಡಿ ಸೋಲ್ಸೋಕಂತೂ ಪ್ರಯತ್ನವನ್ನು ಪಡ್ತಾರೆ. ಕಪ್ಪು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಒಂದು ಹಠವನ್ನು ಕೂಡ ಮಾಡ್ತಾರೆ. ಆದರೆ ಹನುಮಂತು ನಿಜವಾಗ್ಲೂ ಆಟ ಇರ್ತಕ್ಕಂಥದ್ದು ಇನ್ನು ಮುಂದೆ ಹನುಮಂತುಗೆ ತುಂಬ ಅಂದರೆ ತುಂಬ ಕ್ರಿಟಿಕಲ್ ಆಗಿರ್ತದೆ. ಇದರಲ್ಲೆಲ್ಲ ಗೆದ್ದು ಬರ್ತಾನ ಹನುಮಂತು ಅಂತ ನೋಡೋಣ. ನಿಮ್ಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.